ಅಡ್ಡಂಡ ಕಾರ್ಯಪ್ಪ ಅವರು ಅಡ್ಡಡ್ಡವಾಗಿ ಮಾತಾಡ್ತಾ ಇದ್ದಾರೆ ಅಂತೇಳಿ ನನಗನ್ಸುತ್ತೆ ಗಾಂಧೀಜಿಯವ್ರ ಬಗ್ಗೆ. ಅವರು ಗಾಂಧೀಜಿ ಏನು ಅಂತಕ್ಕಂಥದ್ದನ್ನು ತಿಳ್ಕೊಳ್ಳಾರ್ದೇ ಕೇವಲ ಗೋಡ್ಸೆ ಅವ್ರನ್ನ ಹೊಗಳಲಿಕ್ಕೆ ಏನಂತ ಹೇಳಿದ್ರೆ ತಮ್ಮ ಎಲ್ಲ ಜ್ಞಾನವನ್ನು ಮೀಸಲಿಟ್ಟಿದ್ದಾರೆ ಅಂತೇಳಿ ನನಗನ್ಸುತ್ತೆ. ಗೋಡ್ಸೆಯವರು ಅವರು ಕೆಲವರು ಇನ್ನೂ ಏನಂತ ಹೇಳಿದರೆ RSSನವ್ರು ನಮಗೆ RSS ಅವನು ಗೋಡ್ಸೆಯವರು ಯಾವುದೇ ರೀತಿಯಿಂದ ಸಂಬಂಧ ಇದ್ದಿಲ್ಲ ಅಂತೇಳಿ ಹೇಳ್ತಕ್ಕಂಥವ್ರು ಇದ್ದರು. ಇತ್ತೀಚೆಗೆ ಅದು ಬರ್ತಾ 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 ಅದ್ರ ಬಗ್ಗೆ ನಾಟಕನ ಮಾಡಿ ಗೋಡ್ಸೆಯನ್ನು ಮೆರೆಸ್ಲಿಕ್ಕೆ ಹತ್ತಿದ್ರು. ಗೋಡ್ಸೆ ಕೊಂದಿದ್ದು ಸರಿ ಅಂತ ಹೇಳ್ತಾ ಇದ್ರು. ಈಗ ಗೋಡ್ಸೆ ವಿಚಾರಣೆ ಮಾಡಿರ್ತಕ್ಕಂಥ ಒಬ್ಬ ನ್ಯಾಯಾಧೀಶರು ಏನು ಪುಸ್ತಕ ಬರೆದಿದ್ದಾರೆ ಅದರಲ್ಲಿ ಎಲ್ಲ ಸತ್ಯಾಂಶಗಳಿದ್ದಾವೆ ಅಂತ ಹೇಳ್ತಾರೆ. ನ್ಯಾಯಾಧೀಶರು ಇರ್ಬೋದು, ಅವರು ಇಲ್ಲ ಅಂತೇನಲ್ಲ, ಆದರೆ ಅವರು ಅಭಿಪ್ರಾಯ ಅದು ಒಬ್ಬ ನ್ಯಾಯಾಧೀಶರ ವ್ಯಕ್ತಿಯ ಅಭಿಪ್ರಾಯ ಪುಸ್ತಕ ಅದು ಜಡ್ಜ್ಮೆಂಟೂ ಅಲ್ಲ. ಅದು ಏನು ಜಡ್ಜ್ಮೆಂಟೂ ಇದ್ರೂ ಪರವಾಗಿಲ್ಲ, ಏನಿದೆ ಅಂತಕ್ಕಂಥದ್ದನ್ನು ಅವರು ತಿಳ್ಕೊಳ್ಬೇಕು. ಗೋಡ್ಸೆ ಗಾಂಧೀಜಿಯವ್ರನ್ನ ಹೊಡೆದದ್ದಕ್ಕೆ ಕಾರಣಗಳನ್ನು ಹೇಳ್ತಾ ಇಲ್ಲ ಅವರು. ಗೋಡ್ಸೆ ಪ್ರಾಮಾಣಿಕ ಇದ್ದ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಗಾಂಧೀಜಿ ಬಗ್ಗೆ ಅವ್ರು ಹೇಳ್ಬೇಕಾದ್ರೆ ಎಷ್ಟು ಲಘುವಾಗಿ ಹೇಳಿದಾರೆ ಅಂದರೆ ವಸ್ತ್ರ ತ್ಯಾಗ ಮಾಡಿದ್ರು, ಏನೋ ಒಂದು ಲಂಗೋಟಿ ಹಾಕೊಂಡು ಅಡ್ಡಾಡಿದ್ರು ಅವರು, ಪಂಚೆ ಒಂದು ಸಣ್ಣದು ಒಂದು ಏನಪ್ಪ ಅಂದ್ರೆ ಹಾಕೊಂಡು ಅಡ್ಡಾಡಿದ್ರು ಅಂತೇಳಿ. ಅವರಿಗೆ ಅದು ಹಿಸ್ಟ್ರಿ ಅಂತಕ್ಕಂಥದ್ದು ಇತಿಹಾಸದಲ್ಲಿ ಗಾಂಧೀಜಿಯವರ ಒಂದು ದೊಡ್ಡ ರೋಲ್ ಏನಿತ್ತು, ಸ್ವಾತಂತ್ರ್ಯ ಹೋರಾಟದ ಚಳವಳಿಯಲ್ಲಿ ಅವ್ರ ರೋಲ್ ಏನಿತ್ತು ಅದ್ರ ಬಗ್ಗೆ ತೀವ್ರ ಅಜ್ಞಾನದ ಪರಮಾವಧಿ ಅಂಥೇಳಿ ಅಡ್ಡಂಡ ಕಾರ್ಯಪ್ಪನವ್ರದ್ದು ನನಗನ್ಸುತ್ತೆ. ಯಾಕೆ ಅಂತ ಹೇಳಿದ್ರೆ ಇವರು ಗಾಂಧೀಜಿಯವರು ಯಾವಾಗ ಬಂದರು ಇಲ್ಲಿ ವೈಯಕ್ತಿಕ ಭಯೋತ್ಪಾದನೆಯಲ್ಲಿ ಎಲ್ಲರೂ ವಿಫಲವಾಗಿ ಕೂತ್ಕೊಂಡಿದ್ರು. ಭಗತ್ ಸಿಂಗು ಇವರೆಲ್ಲರೂ ದೊಡ್ಡ ದೊಡ್ಡ ತ್ಯಾಗಿಗಳೇ. ಹೌದು, ಇವರು ಅರವಿಂದ್ ಘೋಷ್ ಇದ್ರು, ಆಮೇಲೆ ಚಂದ್ರಶೇಖರ್ ಆಜಾದ್, ಸುಖದೇವ್ ಇವರೆಲ್ಲ ಇದ್ರು. ವೈಯಕ್ತಿಕ ಭಯೋತ್ಪಾದನೆಯಿಂದ ನಾವು ಸ್ವಾತಂತ್ರ್ಯ ಗಳಿಸ್ಬೇಕಂತ ಹೇಳಿ ಅವರು ವಿಚಾರ ಮಾಡ್ತಾ ಇದ್ರು. ಆದರೆ ಅದರಿಂದ ಆಗಲ್ಲ ಅಂಥೇಳಿ ಪಾಂಡಿಚೇರಿಗೆ ಬಂದು ಏನಂತ ಹೇಳಿದ್ರೆ ಅವರು ಯೋಗಿಗಳಾಗಿಬಿಟ್ರು. ಯಾರು? ಅರವಿಂದ್ ಘೋಷ್ ಅವರು. ಅವ್ರ ಕೈಚೆಯಲ್ಲಿ ಬಹಳಷ್ಟು ಜನ ಬೇರೆ ಬೇರೆ ರೀತಿಯಿಂದ ಬೇರೆ ಬೇರೆ ಹೋದರು, ಕೆಲವರು ಗಲ್ಲಿಗೇರಿದ್ರು. ಆದರೆ ಏನು ಮುಂದೇನು ಅಂತಕ್ಕಂಥದ್ದು ಪರಿಸ್ಥಿತಿ ಇತ್ತು. ಅಂಥ ಹೊತ್ತಿನಲ್ಲಿ ಗಾಂಧೀಜಿಯವರು ಇಲ್ಲಿಯ ಒಂದು ಸ್ವಾತಂತ್ರ್ಯ ಹೋರಾಟಕ್ಕೆ ಎಂಟರ್ ಆದರು. ಅದನ್ನು ತಿಳ್ಕೊಳ್ಬೇಕು. ಬರೀ ಎಂಟರಾಗಿ ಗಾಂಧೀಜಿಯವ್ರನ್ನ ಇದ್ದಕ್ಕಿದ್ದಂಗೆ ಬ್ರಿಟಿಷರು ಅವ್ರ ಮಾತು ಕೇಳಲಿಕ್ಕತ್ತಿದ್ರು, ಅದು ಸುಳ್ಳು. ಚಂಪಾರಣ್ಯ ಹೋರಾಟ ಆಯಿತು, ಹೌದು, ದಂಡಿ ಹೋರಾಟ ಆಯಿತು, ಉಪ್ಪಿನ ಸತ್ಯಾಗ್ರಹ ಆಯಿತು. ಏನು ಲಕ್ಷ ಲಕ್ಷ ಜನ ಅಲ್ಲಿ ಬಂದಿದ್ದವರಿಗೆ. ಹೌದು ಹೌದು, ನೀಲಿ ಬೆಳೆಗಾರರ ಹೋರಾಟ, ಅದಕ್ಕೆ ಯಾವ ರೀತಿ ನೇತೃತ್ವ ಕೊಟ್ಟರು ಅವರು, ಯಾವ ರೀತಿ ಅವರು ಹಲವಾರು ತಪ್ಪುಗಳು ಇರ್ಬೋದು, ತಪ್ಪುಗಳು ಇಲ್ಲ ಅಂತೇನಲ್ಲ. ಹೌದು, ನಡೆಯೋನು ತಪ್ಪು ಎಡವುತ್ತಾನೆ. ಹಾಗೆ ಗಾಂಧೀಜಿಯವರು ಏನು ಹೋರಾಟಗಳು ಮಾಡಿದ್ರು ಅವತ್ತಿನ ಸಂದರ್ಭದಲ್ಲಿ ಗಾಂಧೀಜಿಯವರಿಗೆ ಇದ್ದಿರ್ತಕ್ಕಂಥ ಒಂದು ಪ್ರಭಾವಳಿ, ರಾಷ್ಟ್ರ ಮಟ್ಟದ ಪ್ರಭಾವಳಿ ಇನ್ಯಾರಿಗೂ ಇದ್ದಿಲ್ಲ. ಹೌದು, ಇವರು ಹೇಳ್ತಾ ಇದ್ದಾರೆ ಅಲ್ಲಿ ಒಂದು ಇವತ್ತು ಪೇಪರ್ನಲ್ಲಿ ಓದಿದೆ, ಒಂದು ಭಾರತೀಯ ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿ ಅವತ್ತು ಚಳವಳಿ ನಡೀತಾ ಇತ್ತು. ಇವರು ಬಂದು ಬೇರೆ ಒಂದು ಏನಂತ ಹೇಳಿದ್ರೆ ಸ್ಟಾರ್ಟ್ ಮಾಡಿಬಿಟ್ರು ಅಂತೇಳಿ. ಮತ್ತು ಭಾರತೀಯ ಸಾಂಸ್ಕೃತಿಕ ಹಿನ್ನೆಲೆ ಏನಿತ್ತು ಅಂತ ಹೇಳ್ಬೇಕಲ್ಲ ಅವರು. ಹೌದು, ಆ ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿ ಯಾರ್ಯಾರು ಏನೇನು ಚಳವಳಿ ಮಾಡಿದ್ರು ಅಂತ ಹೇಳ್ಬೇಕಾಗಿತ್ತು. ಹೌದು, ಅದಿಲ್ಲ. ಒಂದು ಅವತ್ತಿನ ಸಂದರ್ಭದಲ್ಲಿ ಇದು ಬರೀ ಗಾಳಿಯಲ್ಲಿ ತೇಲಿಸಿ ಕೇಳಿದ್ರೆ ಅದಕ್ಕೆ ಸೌಮ್ಯವಾದಿಗಳು, ತೀವ್ರವಾದಿಗಳು ಅಂತ ಬಂದರು. ಕೆಲವರು ಬ್ರಿಟಿಷರಿಗೆ ಒಂದು ಮನವಿ ಪತ್ರ ಕೊಡೋದ್ರ ಮೂಲಕ ಏನಂತ ಹೇಳಿದ್ರೆ ಆಯಿತು ಮನವಿ ಪತ್ರ ಹೋರಾಟಗಾರ ಅಂತಿದ್ರು ಅವರು, ನಮಗೂ ಏನಂದ್ರೆ ಇಂತಿಂಥವು ಅವಕಾಶಗಳು ಕೊಡಿ ಅಂತೇಳಿ. ಇನ್ನು ತೀವ್ರವಾದಿಗಳು ಸ್ವರಾಜ್ಯ ಅಂತ ಹೇಳಿದ್ರು. ಬಾಲ್ ಗಂಗಾಧರ್ ತಿಲಕ್ ಅವರು ಸ್ವರಾಜ್ಯ ಜನ್ಮಸಿದ್ಧ ಹಕ್ಕು ಅಂತ ಹೇಳಿದರು. ಹಾಗೆ ಅದನ್ನು ಮುಂದುವರಿಸಿಕೊಂಡು ಸ್ವರಾಜ್ಯಕ್ಕಾಗಿ ಏನಂತ ಹೇಳಿದ್ರೆ ದೊಡ್ಡ ಹೋರಾಟ ಕಟ್ಟಿರ್ತಕ್ಕಂಥ ಒಂದು ಕೀರ್ತಿ ಗಾಂಧೀಜಿಯವರಿಗೆ. ಇದೇ ಗಾಂಧೀಜಿಯವರು ಬ್ರಿಟನ್ಗೆ ಹೋಗಿ ಆಸ್ಟ್ರೇಲಿಯಾಕ್ಕೆ ಯಾವ ರೀತಿ ಸ್ವಯಂ ಅಧಿಕಾರದ ಒಂದು ಸಂವಿಧಾನದ ಹಕ್ಕನ್ನು ಕೊಟ್ಟಿದ್ದೀರಿ, ನಮ್ಮದು ಒಂದು ಸಂವಿಧಾನ ಮಾಡಿಕೊಳ್ಬೇಕು ನಾವು, ನಮಗೆ ಭಾರತದ ಸಂವಿಧಾನಕ್ಕೆ ಒಂದು ಅವಕಾಶ ಕೊಡಿ ಅಂತ ಕೇಳಿದರು. ಬರ್ಕನ್ ಹೆಡ್ ಅಂತ ಹೇಳಿರ್ತಾನೆ, ಅವರು ಸೆಕ್ರೆಟರಿ ಫಾರ್ ಇಂಡಿಯನ್ ಅಫೇರ್ಸ್ ಅಂತೇಳಿ ಬ್ರಿಟಿಷ್ ಪಾರ್ಲಿಮೆಂಟ್ನಲ್ಲಿ. ಬರ್ಕನ್ ಹೆಡ್ಡು ನಗ್ತಾನೆ, ಯಾರಿಗೆ? ಗಾಂಧೀಜಿಯವರಿಗೆ. ಇಲ್ಲಿ ನಿಮ್ಮ ಭಾರತದ ಒಂದು ನಕಾಶೆ ಇದೆ, ಬಂದು ನೋಡಿ, ಇಲ್ಲಿ ಇದ್ರೊಳಗಡೆ ನಿಮ್ಮ ಭಾರತ ಎಲ್ಲಿದೆ ತೋರಿಸಿ ಅಂತ ಹೇಳ್ತಾನೆ. ಯಾಕೆ ಅಂತ ಹೇಳಿದ್ರೆ ಖಲಿಸ್ತಾನಿಗಳು ಸಿಖ್ ಒಂದು ಸ್ಥಾನ ಕೇಳ್ತಾ ಇದ್ದಾರೆ, ದ್ರಾವಿಡರು ದ್ರಾವಿಡ ಸ್ಥಾನ ಕೇಳ್ತಾ ಇದ್ದಾರೆ, ಅಂಬೇಡ್ಕರ್ ದಲಿತ ಸ್ಥಾನ ಕೇಳ್ತಾ ಇದ್ದಾರೆ, ನಿಮ್ಮ ಸ್ಥಾನ ಯಾವುದು ಅಂತ ಕೇಳ್ತಾರೆ. ಹೀಗೆ ನಿಮ್ಗೊಂದು ಸಂವಿಧಾನ ಅಂದರೆ ಎಲ್ಲಿರೋ ಒಂದು ಏನಾರ ದೇಶ ಬೇಕಲ್ಲ, ಯಾವ ದೇಶಕ್ಕೆ ಕೇಳ್ತಾ ಇದ್ದೀರಿ ಅಂತ ಕೇಳ್ತಾರೆ. ಇಲ್ಲ, ಅದನ್ನು ಚಾಲೆಂಜ್ ತೊಗೊಂಡು ಬರ್ತಾರೆ.
ಯಾರು ಗಾಂಧೀಜಿಯವರು. ಗಾಂಧಿಯವರು ಆ ಚಾಲೆಂಜ್ ತಗೊಳ್ಳಿಕ್ಕೆ ಯಾರು ಇದ್ದಿಲ್ಲ ಅವತ್ತು. ಈ ಭಾರತೀಯ ಸಾಂಸ್ಕೃತಿಕ ಹಿನ್ನೆಲೆ ಇವರೆಲ್ಲ ಅಡ್ಡಂಡ ಹೇಳ್ತಾರಲ್ಲ, ಅವರೆಲ್ಲ ಹೇಳಂತ ಹೇಳ್ರಿ. ಇವತ್ತು ಓಪನ್ ಆಗಿ ಇವತ್ತು ಇದಕ್ಕೆ ಏನಪ್ಪ ಅಂದ್ರೆ ಚರ್ಚೆಗೆ ಬರಲಿ ಅವರು. ಹೌದು, ಅವತ್ತು ಯಾರಿದ್ರು ಅಲ್ಲಿ? ಆದರೆ ಗಾಂಧೀಜಿ ಸವಾಲು ತೆಗೆದುಕೊಂಡು ಬರ್ತಾರೆ ಅವರು. ನಾನು ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಕರ್ಕೊಂಡು ಬರ್ತೀನಿ ನಾನು ಒಂದು ಸಂವಿಧಾನಕ್ಕೆ, ನಮಗೊಂದು ಸಂವಿಧಾನ ಬೇಕು ಅಂತ ಹೇಳಿ. ಹಾಗೆ ಫಸ್ಟು ಏನಂತ ಹೇಳಿದ್ರೆ ಆಲ್ ಪಾರ್ಟಿ ಕಾನ್ಫರೆನ್ಸು ಸಂಘಟನೆ ಮಾಡಿದ್ದು ಮಹಾತ್ಮ ಗಾಂಧಿಯವರು. ಹೌದು, ಆಲ್ ಪಾರ್ಟಿ ಕಾನ್ಫರೆನ್ಸ್ನಲ್ಲಿ ಮುಸ್ಲಿಂ ಲೀಗು, ಕಾಂಗ್ರೆಸ್ಸು, ಕಮ್ಯುನಿಸ್ಟ್ರು, ಸೋಷಿಯಲಿಸ್ಟ್ರು ಇವರು ಹೋಗಿದ್ದರು. ಇವರು ಯಾರು ಅಡ್ಡಡ್ಡ ಕಾರ್ಯಪ್ಪ ಹೇಳ್ತಾರಲ್ಲ, ಆ ಜನಸಂಘದವರು ಸಹಿತ ಹೋಗಿದ್ರು, ಸಾಂಪ್ರದಾಯಿಕಿದ್ದವರು ಹೋಗಿದ್ರು. ಅವರೆಲ್ಲರೂ ಸೇರಿ ಅವತ್ತು ಒಂದು ಸಂವಿಧಾನನ ಕರಡನ್ನು ಮೋತಿಲಾಲ್ ನೆಹರು ಅಧ್ಯಕ್ಷತೆಯಲ್ಲಿ ಏನಪ್ಪ ಅಂತಂದರೆ ಒಂದು ರಚನೆ ಮಾಡಿದರು. ಇದು ಅವಾಗ ಇವರು MN ರಾಯ್ ಅಂಥೇಳಿ ಅವರು ಇಂಟರ್ನ್ಯಾಷನಲ್ ಕಮ್ಯುನಿಸ್ಟ್ ಲೀಡರ್ ಇದ್ದರು. ನೀವು 4 ಗೋಡೆಗಳ ಮಧ್ಯೆ ಕೂತ್ಕೊಂಡು ಮಾಡಿದರೆ ಇದಕ್ಕೆ ಯಾವುದೇ ರೀತಿಯಿಂದ ರಿಪಬ್ಲಿಕ್ ಒಂದು ಸ್ಟೇಟಸ್ ಬರಲ್ಲ. ಇದು ಏನಪ್ಪ ಅಂದ್ರೆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಮೂಲಕ ಆಗಬೇಕಿದು ಅಂತ ಹೇಳ್ತಾರೆ. ಅವಾಗ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಆಗ್ಬೇಕಂತೇಳಿ ಹೋರಾಟಗಳು ನಡೀತವೆ. ಅವೆಲ್ಲ ಇತಿಹಾಸನೇ ಗೊತ್ತಿಲ್ಲ. ಇವ್ರ ನಾಟಕ ಯಾವ ರೀತಿ ಬರ್ದಾರೋ ಆ ನಾಟಕ ನೋಡಿಲ್ಲ ನಾನು. ತಂದರೆ ಇಲ್ಲಿ ಏನಪ್ಪ ಅಂದರೆ ಚರ್ಚೆ ಮಾಡಿ ಅವ್ರಿಗೆ ಹೇಳ್ತೀನಿ ಏನೇನು ಬರಿಬೇಕು ಅಂತ. ಅಡ್ಡಂಡ ಕಾರ್ಯಪ್ಪ ಅವರೇ ಗಾಂಧೀಜಿಯವರ ಬಗ್ಗೆ ಸರಿಯಾದ ರೀತಿಯಿಂದ ಹೇಳಿ ನೀವು. ಇವು ಏನಂತ ಹೇಳಿದರೆ, ನೀವು ಯಾರೋ ಒಬ್ಬ ಕೊಲೆಗಾರನ್ನು ಕೊಲೆ ಮಾಡಿರ್ತಕ್ಕಂಥ ಕೃತ್ಯವನ್ನು ಏನಪ್ಪ ಅಂದ್ರೆ ವೈಭವೀಕರಿಸಿ ಗಾಂಧೀಜಿಯವ್ರನ್ನ ಏನಪ್ಪ ಅಂದ್ರೆ ಕೇವಲ ವಸ್ತ್ರತ್ಯಾಗಿಗಳು ಅಂತಕ್ಕಂಥ ಹೇಳ್ತಕ್ಕಂಥದ್ದನ್ನು ಏನಪ್ಪ ಅಂದ್ರೆ ಬಿಟ್ಬಿಡಿ. ಇಲ್ಲದೇ ಇದ್ದರೆ ಏನಂತ ಹೇಳಿದ್ರೆ ಇದು ಒಂದು ಇತಿಹಾಸಕ್ಕೆ ಬಗೆದ ದ್ರೋಹ ಆಗತ್ತೆ.